ಅಲ್ಲ ನಮ್ಮ ಕರ್ನಾಟಕದಲ್ಲಿ ಇನ್ನು ಎಷ್ಟು ಅತ್ಯಾಚಾರಗಳು ನೋಡ್ಬೇಕು? ಅಲ್ಲ ಇದಕ್ಕೇನು ತಡೆನೇ ಇಲ್ವಾ? ಕಾನೂನು ವ್ಯವಸ್ಥೆ ಏನ್ ಮಾಡ್ತಿದೆ? ರೀ ಎಷ್ಟು ಅತ್ಯಾಚಾರಗಳು ಈ 3 ತಿಂಗಳೊಳಗಡೆ ಸರಿಸುಮಾರು 5ರಿಂದ 4 ಅತ್ಯಾಚಾರಗಳು ನಡೆದಿದೆ. ಯಾಕೆ ಇದ್ರ ಬಗ್ಗೆ ಕಾನೂನು ಕಠಿಣ ಕ್ರಮ ತಗತಿಲ್ಲ? ಯಾಕೆ ಇದ್ರ ಬಗ್ಗೆ ದಿಟ್ಟವಾದ ನಿರ್ಧಾರ ತಗತಿಲ್ಲ? ಸರ್ಕಾರ ಏನ್ ಮಾಡ್ತಿದೆ? ಕೇಂದ್ರ ಸರ್ಕಾರ ಏನ್ ಮಾಡ್ತಿದೆ? ಒಂದ್ ಸ್ವಲ್ಪ ಪರಿಜ್ಞಾನ ಇರ್ಲಿ. ಮೊನ್ನೆ ಇವತ್ತು ನಡೆದಿದೆ. ಹಿಂದಿನಿಂದಲೇ ದೀಪಾವಳಿ ದಿವಸ ಒಂದು ಗ್ಯಾಂಗ್ ರೇಪ್ ನಡೆದಿದೆ. ಪಶ್ಚಿಮ ಬಂಗಾಳದಿಂದ ಬಂದಿರ್ತಾರೆ ಅವ್ರ ಕುಟುಂಬ, ಒಂದು ಫ್ಯಾಮಿಲಿ. ರಾತ್ರಿ ನೋಡಿದ ಸಮಯದಲ್ಲಿ ಸರಿಸುಮಾರು 7 ಜನ ನಾವು ಪೀಣ್ಯ ಇನ್ಫಾರ್ಮೇಶನ್ ಅಂತ ಹೋಗಿ ಮನೆಗೆ ನುಗ್ಗಿ 3ರಿಂದ 4 ಜನ ಆ ಅಮ್ಮನ ಮೇಲೆ, ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿರ್ತಾರೆ. ಇಂಥ ಆರೋಪಿಗಳನ್ನ ಏನ್ ಮಾಡಿದೀರಾ? ದಯವಿಟ್ಟು ಅಂಥವ್ರನ್ನ ಎನ್ಕೌಂಟರ್ ಮಾಡಿ, ಇಲ್ಲ ನೇಣಿಗಾಕಿ. ಇಂಥವ್ರು ಇದ್ರೇನೆ ನಮ್ಮ ಸಮಾಜದಲ್ಲಿ ಇನ್ನೂ ಮಾರಕ ಆಶ್ರಯಗಳು ಬೆಳೆದು ಬಿಡ್ತವೆ. ಇಂಥ ಹುಳ ಪಿತಿ ಅಂತ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ದಯವಿಟ್ಟು ಕಾನೂನಾಗ್ಲಿ ಸರ್ಕಾರ ಆಗ್ಲಿ ಇದ್ರ ಬಗ್ಗೆ ಗಮನ ತಗೊಬನ್ನಿ. ನೋಡ್ತಾ ಹೋದ್ರೆ ಎಷ್ಟು ಅತ್ಯಾಚಾರಗಳು ಮೈಸೂರಲ್ಲಿ ನಡೀತು. ಕಾಲೇಜಲ್ಲಿ ಯಾವೊಬ್ಬ ವಿದ್ಯಾರ್ಥಿ ಮಾಡ್ದ. ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಗ್ಯಾಂಗ್ ರೇಪ್ ನಡೀತು. ಈಗ ನೋಡಿದ್ರೆ ಇವತ್ತೊಂದು ನೆನಮಂಗಲ ಗ್ರಾಮಾಂತರದಲ್ಲಿ ಅಲ್ಲೊಂದು ಅತ್ಯಾಚಾರ ನಡೀತು. ಇದಕ್ಕೆ ಕಡಿವಾಣನೇ ಇಲ್ವಾ? ಇಂಥವ್ರನ್ನ ಮಟ್ಟ ಹಾಕಕ್ಕೆ ಐತಿಲ್ವಾ ಕಾನೂನು? ಎಲ್ಲಿ ಸೋತೋಗ್ತಿದ್ಯಾ? ದಯವಿಟ್ಟು ಇದ್ರ ಬಗ್ಗೆ ಒಂದು ಕಾನೂನು ದಿಟ್ಟವಾದ ನಿಲುವು ತಗೊಬನ್ನಿ. ಅದಕ್ಕೇನಾದ್ರೂ ಒಂದು ಕಠಿಣವಾದ ಶಿಕ್ಷೆ ಕೊಡ್ಲೇಬೇಕು ನೀವು ಇದಕ್ಕೆ. ಇಲ್ಲಾಂದ್ರೆ ನಮ್ಮ ಕರ್ನಾಟಕ ಇನ್ನೆಲ್ಲೋ ಯಾವುದೋ ರೀತಿ ಹೊರಟೋಗುತ್ತೆ. ಭಯಂಕರವಾಗಿ ನಮ್ಮ ಕರ್ನಾಟಕ ನೋಡೋರು ಜನ ಆ ರೀತಿ ಭಯಪಡ್ತಾರೆ. ದಯವಿಟ್ಟು ಇದ್ರ ಬಗ್ಗೆ ಒಂದು ಕಾನೂನು ತರಲೇಬೇಕು ಅಂತ ನನ್ನ ಮನವಿ. ಇನ್ನೊಂದೇನಂದ್ರೆ, ಪ್ರತಿಯೊಬ್ಬ ಮಹಿಳೆಯರಿಗೂ, ಪ್ರತಿಯೊಬ್ಬ ಪೋಷಕರು, ನಿಮ್ಮ ಹೆಣ್ಣು ಮಕ್ಕಳು ಯಾರು ನೀವು ಎತ್ತಿರ್ತೀರಲ್ಲ ಆ ಪೋಷಕರಿಗೆ ಒಂದು ಮಾತು ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ. ಹೆಣ್ಣು ಮಕ್ಕಳನ್ನು ಕೇಳಿಸ್ಕೊಳ್ಳಿ. ನೀವು ಯಾರು ಇರ್ತೀರೋ ದಯವಿಟ್ಟು ಚಿಕ್ಕ ವಯಸ್ಸಿನಿಂದಲೇ ಕರಾಟೆ ಕಲೀರಿ. ಕರಾಟೆ ಕಲ್ತ್ರೆ ಮುಂದಕ್ಕೆ ನಿಮಗೂ ಉಪಯೋಗ. ದಯವಿಟ್ಟು ಕರಾಟೆ ಕಲೀರಿ. ಇನ್ನೊಂದೇನಂದ್ರೆ, ಯಾವುದೇ ಕಾರಣಕ್ಕೂ ಹೆದರಬೇಡಿ. ಯಾರಾದ್ರೂ ಬಂದ್ರು ಅಂದ್ರೆ ಅವನ್ನ ಮರ್ಮಾಂಗ ಕತ್ತರಿಸುವಷ್ಟು ನಿಮ್ಮಲ್ಲಿ ತಾಕತ್ತಿರಬೇಕು. ದಯವಿಟ್ಟು ಹೆದರ್ಕೊಡಕ್ಕೆ ಹೋಗಬೇಡಿ. ನಿಮ್ಮನ್ನು ಚುಡಾಯಿಸೋದನ್ನ ಇಮ್ಮಿಡಿಯೇಟ್ ಆಗಿ ಪೊಲೀಸರಿಗೆ ಕಾಲ್ ಮಾಡಿ. ಇಲ್ಲಾಂದ್ರೆ ನೀವ್ ಯಾವ್ದೋ ಒಂದು ದಿಟ್ಟ ನಿರ್ಧಾರ ತಗೊಳ್ಳೇಬೇಕು. ಇಲ್ಲ ಅಂದ್ರೆ ಮುಂದೊಮ್ಮೆ ನಿಮ್ಮನ್ನ ಯಾವ ರೀತಿ ಏನ್ ಮಾಡ್ತಾರೋ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಹಿಂದೆ ಒಂದು ಗಾದೆ ಇತ್ತು. ಯಾವಾಗ ಗಾಂಧೀಜಿ ಹೇಳೋರು, ನಡು ರಸ್ತೆಯಲ್ಲಿ ಯಾವಾಗ 12 ಗಂಟೆಗೆ ಹೆಣ್ಮಕ್ಳು ಓಡಾಡ್ತಾರೋ ಅವಾಗ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ. ಹೆಣ್ಮಕ್ಳಿಗೆ ಸ್ವಾತಂತ್ರ್ಯನೇ ಇಲ್ಲ ಕಣ್ರಿ. ಹೇಳ್ಕೊಳಕ್ಕೆ ನಾಚಿಕೆ. ನಾವು ಕರ್ನಾಟಕದಲ್ಲಿ ಇದ್ದೀವಿ ಅಂತ. ಬೇರೆ ದೇಶದಲ್ಲಿ ನೋಡಿ ಯಾವ ರೀತಿ ಇದೆ ಅಂತ. ಯಾಕೆ ನಾವು ಬೇರೆ ದೇಶಕ್ಕೆ ಹೋಲಿಸ್ತಾ ಇದೀವಿ ಹೇಳಿ? ಆ ರೀತಿ ಇದೆ ನಮ್ಮ ಸಮಾಜ, ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಯಾಕೆ ಹಿಂಗಾಗ್ತಿದೋ ಒಂದು ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ಧ್ವನಿ ಎತ್ತಿ. ನಾಳೆ ನಿಮ್ಮ ಹೆಣ್ಣು ಮಕ್ಕಳಿಗೆ ಆದಾಗ ಮಾತ್ರ ಧ್ವನಿ ಎತ್ತದ? ಅಲ್ಲಿವರೆಗೂ ಇಲ್ಲ, ಅಲ್ಲಿವರೆಗೂ ಸುಮ್ಮನೆ ಇರ್ತೀರಾ, ಆಮೇಲೆ ಓಡ್ ಬರ್ತೀರಾ ಹಿಂಗಾಗೋಯ್ತು ಅಂತ. ಇದ್ರ ಬಗ್ಗೆ ಹೇಳೋದು ನಮ್ಮ ಗುರಿ, ನಮ್ಮ ಉದ್ದೇಶ.